ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇನಿ. ನೋಡ್ರಿ, ನಾವು ಎಲ್ಲರೂ ಮಸ್ತ್ ಆರಾಮಂದ್ರೆ ಆರಾಮದೇವಿ. ಇವತ್ತು ನಿಮ್ಗೆ ಯಾವುದ ಒಂದು ವ್ಲಾಗ್ ತೊಗೊಂಡು ಬಂದೇನಪ್ಪ ಅಂದ್ರೆ, ನಮ್ಮ ಭವಾನಿ ಏನದಾಳ ಅವಳ ಬರ್ತಡೇದು ವ್ಲಾಗ್ನ ನಿಮಗೆ ತೊಗೊಂಡು ಬಂದೇನು ನೋಡ್ರಿ. ಇದು ಹತ್ರ ಹಾಗೆ ಒಂದು 15 ದಿನ ಆಯ್ತೇನೋ, 15-20 ದಿನ. ಸೊ ನಾ ಈಗ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೇನಿ. ಬರ್ರಿ, ನಮ್ಮ ಭವಾನಿ ಬರ್ಡೇ ಯಾವ ರೀತಿ ಆಗ್ತೈತಿ ಅಂತ ನಿಮ್ಗೆ ಜೊತೆ ಶೇರ್ ಮಾಡ್ತೀನಿ. ಮತ್ತು ಭವಾನಿ ಯಾರಂತ ಆಲ್ಮೋಸ್ಟ್ ಎಲ್ಲ ನನ್ನ ಬ್ಲಾಗ್ ನೋಡೋಗೆ ಗೊತ್ತಿರ್ತೈತಿ. ನಮ್ಮ ಮನೆಯವರ ತಂಗಿ ನೋಡ್ರಿ, ಅಂದರೆ ಕಾಕಾರ ಮಗಳು. ಸೊ ಅವಳದು ಇವತ್ತು ಹುಟ್ಟು ಹಬ್ಬ ಇತ್ತು. ಆ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಹೋಗಿದ್ವಿ. ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಬರ್ರಿ, ಇವತ್ತಿನ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿರಿ.
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಭವಾನಿ ಬರ್ಡೇ ಯಾವ ರೀತಿಯಾಗಿ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದು. ಸೊ ನಮ್ಮ ಊರಿಂದ ಬೆನ್ಕಟ್ಟಿಂದ ಅತ್ತೆ ಅದು ಎಲ್ಲರೂ ಬಂದಿದ್ದರು, ಎಲ್ಲ ರಿಲೇಷನ್ಸು ಕೂಡಿದ್ರು. ಸೊ ಸಿಂಪಲ್ಲಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಅಂತೂ ಆಯಿತು. ಇನ್ನು ಬರ್ಡೇ ಆದಮೇಲೆ ನಮ್ಮ ಅತ್ತೆಯವರೆಲ್ಲ ಊಟದ ಅರೇಂಜ್ಮೆಂಟ್ಸ್ ಮಾಡಿದ್ರು. ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ. ಸೊ ಕೆಲಸದಿಂದ ಬಂದು ಸೀದಾ ಹಂಗೆ ಅವ್ರ ಮನೆಗೆ ಹೋಗಿಬಿಟ್ಟಿದ್ವಿ. ಚಪಾತಿ, ಪಲ್ಯ, ರೈಸ್, ಸಾಂಬಾರು ಮತ್ತು ನಮ್ಮ ಭವಾನಿಗೆ ಇಷ್ಟ ಅಂತ ಜಾಮೂನು ಎಲ್ಲ ಮಾಡಿದ್ರು. ಖುಷಿ ಆಯ್ತು. ಅವತ್ತಿನ ದಿನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ 10 ಗಂಟೆ ಆಯ್ತು ನೋಡ್ರಿ. ಮಸ್ತಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ನಾವೆಲ್ಲರೂ ಸೇರಿ ಊಟ ಮಾಡಿದ್ದ ವೀಡಿಯೋಸ್ ನಾನು ತೊಗೊಳಕ್ಕೆ ಹೋಗ್ಲಿಲ್ಲ. ಯಾಕಂದರೆ ಎಲ್ಲ ಸಣ್ಣವ್ರು ಇದ್ದಿದ್ದಕ್ಕೆ ಊಟ ನೀಡೋದಕ್ಕೆ ನಾನು ನಿಂತ್ಬಿಟ್ಟೆ. ಅತ್ತೆಯವ್ರಿಗದು ನೀವು ಬ್ಯಾಡ ಬಿಡ್ರಿ ನಾನು ನೀಡ್ತೀನಿ ಅಂತಂದು. ಸೊ ನಾ ಅಲ್ಲಿ ಬ್ಯುಸಿ ಆಗಿದ್ದಕ್ಕೆ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಬರ್ಡೇದೆಲ್ಲ ಎಷ್ಟಿತ್ತು ಅಷ್ಟು ವೀಡಿಯೋಸ್ನ ತೊಗೊಂಡು ಅದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಚೆನ್ನಾಗಂತೂ ಆಯಿತು ಬರ್ಡೇ. ನಮ್ಮ ಗಂಗು ಎಲ್ಲ ನೋಡ್ರಿ, ಭವಾನಿ ಎಲ್ಲ ಸೇರಿ ಫೋಟೋಶೂಟ್ ಎಂಜಾಯ್ ಮಾಡ್ಲಿಕ್ಕತ್ತಾರ. ಮತ್ತು ಫೋಟೋಶೂಟು ಅಷ್ಟೇ ಚೆನ್ನಾಗಿ ಅಂತೂ ಮಾಡ್ಕೊಂಡ್ವಿ. ಎಲ್ಲರೂ ಕೇಕ್ ತೊಗೊಂಡು ತಿನ್ನಿಸಿ ಆದಮೇಲೆ ಇರುತ್ತಲ್ರಿ ಆ್ಯಸ್ ಯೂಶ್ವಲ್ ಬರ್ಡೇ ಅಂದಮೇಲೆ ಎಲ್ಲ ಫೋಟೋಶೂಟು. ಸೊ ನಮ್ಮ ಫೋಟೋಶೂಟು ಹಂಗೆ ಆಯ್ತು. ಇವತ್ತಿನ ದಿನ ಈ ವ್ಲಾಗ್ನಾಗ ನಮ್ಮ ಭವಾನಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಭವಾನಿಗೆ ನಮ್ಮ ಕಡೆಯಿಂದ ವಿಶಸ್ ಎಲ್ಲ, ನಿನ್ನ ಜೀವನದ ಉದ್ದಕ್ಕೂ ಒಳ್ಳೆಯದಾಗಲಿ, ಒಳ್ಳೆಯ ರೀತಿಯಲ್ಲಿ ನಿನ್ನ ಜೀವನ ಸಾಗಲಿ ಅಂತಂದು ಹಾರೈಸ್ತೀವಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನನ್ನ ಚಾನಲ್ನೊಳಗೆ ಬರ್ತಕ್ಕಂತಹ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಕೊಡ್ರಿ ಅಂತಂದು ಹೇಳ್ತೇನೆ. ಆಲ್ಮೋಸ್ಟ್ ನನ್ನ ಚಾನಲ್ ಅಂತೂ ಸ್ಟಾರ್ಟ್ ಆಗಿ ಹತ್ತತ್ರ 6 ತಿಂಗಳಾಯಿತು. ಒಂದು 3 ತಿಂಗಳು ಎಲ್ಲ ವೀಡಿಯೋ ಡೈಲಿ ಹಾಕಿದೆ. ಬಟ್ ಈಗ ಸ್ವಲ್ಪ ವರ್ಕ್ ಪ್ರೆಷರ್ ಒಳಗೆ ಡಿಸ್ಟರ್ಬನ್ಸ್ ಆಗಿ ಅವಾಗ ಒಂದೊಂದು ವೀಡಿಯೋಸ್ ಬರಾಕತ್ತಾವು, ಏನೂ ಅನ್ಕೋಬೇಡ್ರಿ. ಮತ್ತು ಸಾಧ್ಯ ಆದರೆ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಈಗ ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಗಿಬಿಟ್ಟೈತ್ರಿ, ಹೀಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು. ಟ್ರೈ ಮಾಡ್ತೇನೆ ಮ್ಯಾಕ್ಸಿಮಮ್ ವೀಡಿಯೋಸ್ ಹಾಕಕ್ಕಂತಂದು ಹೇಳ್ತೀನಿ. ವೀಡಿಯೋಸ್ ತೊಗೊಳಕ್ಕೆ ಆಗವಲ್ದು, ಹಿಂಗಾಗಿ ನಂಗೆ ವೀಡಿಯೋ ಹಾಕಕ್ಕೂ ಆಗವಲ್ದು. ಇನ್ಮೇಲೆ ಟ್ರೈ ಮಾಡ್ತೀನಿ. ಮತ್ತೆಲ್ಲ ಹೊಸದಾಗಿ ಚಾನಲ್ನ ನೋಡಕತ್ತೀರಿ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತಂದು ಹೇಳ್ತೇನೆ ನೋಡ್ರಿ. ಫೋಟೋ ನಮ್ದು ಫೋಟೋ ತೆಗೀರಿ. ನಮ್ಮ ಅತ್ತಿ ಕೊಟ್ಟು ಮಾತಾಡೋ ಮುಂದೆ ಸ್ವಲ್ಪ ಹುಷಾರ್ಲೆ. ಹಾಕ್ರಿ ಅತ್ತಿ ಬ್ಯಾಗ್. ಹಾಂ ಸೋನಾ ಚಲೋ ಕೊಡ, ಅತ್ತಿ ಕೈ ಕೊಡ, ಇಬ್ರು ಕೊಡ್ರಿ. ಚುಚ್ಚಿದ ಸೈಡ್ ಸುಮ್ ಟೇಬಲ್ ಬರ್ಬೇಕು ಬೇಡ, ನಾವು ಬಂದ್ರೆ ಸಾಕು. ಸರಿ ಗಂಗು ಹಾಂ
ನಾವ್ ಇಲ್ಲೇನೋ ಮಾಡ್ತೀವಿ. ಗಪ್ಪ ಆದ್ರು ನೋಡ್ರಿ ಎಲ್ಲ ಹೋಗೇ ಬಿಟ್ರು ನೋಡ್ರ ಅದಾರಂತ ನೋಡ್ರಿ. ಮಾತಾಡ್ಬೇಕು ನೀವು ಆವಾಗ ಅವಾಗ. ಗೊತ್ತಾಗಬಾರ್ದು ಹಂಗ್ ತೆಗಿಬೇಕು. ನೀವು ಫೋನ್ ಹಚ್ಚಿದ್ಮೇಲೆ ತಂದೇನತ್ತಿ ಅಲ್ಲೇ ದಾರ್ಯಾಗ ಹೇಳೋದಿಲ್ಲ ಅದು. ಬರ್ತಡೇ ಗರ್ಲ ಇಲ್ಲಿ ಕೂತ್ಕೊಂಡು ಹಿಂಗಳ ಅಕ್ಕಿ ಕಾಯಿ ಕೊಡೆ. ಅಕ್ಕಿ ಕಾಯಿ ಕೊಡ ತಡಿ. ಅದು ಭಾಳ ಸ್ಪೀಡ್ ಹೋಗತ್ತಲ್ಲ. ನೀವು ಮಾಡ್ತೀರೇನಿಲ್ಲ ಅಂತ ಗೊತ್ತಿರಲಿಲ್ಲ. ಬರೋ ಮುಂದೆ ಅಲ್ಲೇ ದಾರ್ಯಾಗ ಬಂದಿತ್ತು, ಅಲ್ಲೇ ತಗೊಂಬಂದಿತ್ತು ಗಿಫ್ಟ್ ಶಾಪ್. ಭವಾನಿ ಕೇಕ್ ತಿನ್ಸು ಮೆತ್ತಡ ಬಾರಿ ಐತ್ ಬಿಡು. ಕುಂತ ಇದು ಪದ್ಧತಿ ಬೇರೆ ಆಗ್ತದೆ. ಮೊದಲು ಹೋಗಿ ಅಲ್ಲಿ ತಿನ್ನಿಸ್ತೀನಿ. ಅಯ್ಯೋ ನಾವೇನು ಅಲ್ಲಿ ಟಿವಿಯಾಗ ನ್ಯೂಸ್ ಪೇಪರ್ದಾಗ ಏನು ಹಾಕ್ಸಲ್ಲ. ಆ ಮಾಡ್ಲೇ ಬೇಡ ಹ್ಯಾಪಿ ಬರ್ತಡೇ ಆಂಟಿ. ಅದ ಇಲ್ಲಿಂದ ಇಲ್ಲಿ ಮಟ ಎಷ್ಟು ಬೀಳ್ತದ ಅಷ್ಟ ಓದೋದು. ಗಂಗು ಅಣ್ಣ ತಂಗಿಯರ ಕರೆಕ್ಟಾಗಿ ನಿಂತಿಲ್ಲ ನೀನು. ಕೈ ಹಂಗ ನಿಂದ. ಓಡಾಡ್ತಾವ ಚಿಳೆ ಮಳೆಗಳು. ಚಿಕ್ಕಿ ಚಕ್ಕ ಚಿಕ್ಕಾರೆ ಇದ್ರಾಗ ಎಲ್ಲಿ ಅರ್ಧ ಬರಾಕತ್ತೈತಿ. ಅದ್ರ ನಮ್ ಕಡಕ್ ಪೂರ ತೆಗಿ. ಸಿದ್ದು ಬಂಗಾರಿ ಸಿದ್ದು ಹಿಂದ್ ಕತ್ತ ಸರಿ ಚಂದ ಕುಂತ್ಕೊಂಡ್ ತಿನ್ನ.
ಚಲೋ ಐತಿ